ನಡಿಯಮ್ಮ ಊರಿಗೆ ಹೋಗೋಣ. ಗೊಂಬೆಲನ್ನು ಮಾತಾಡಿಸ್ಕೊಂಡು ಪಾಪ ಗೊಂಬೆಲಿಗೆ ನಾವೆಷ್ಟೆಲ್ಲ ಅನ್ಯಾಯ ಮಾಡಿದ್ವಿ, ಅದಕ್ಕೆ ಅವಳನ್ನ ಮಾತಾಡಿಸ್ಕೊಂಡು ನಮ್ಮಿಂದ ತಪ್ಪಾಯ್ತಮ್ಮ ಅಂತ ಹೇಳಿ ನೀನು ಅಲ್ಲೇ ಇರು, ನೀನು ಅಲ್ಲೇ ಕೆಲಸ ಮಾಡ್ಕೊಂಡು ಅವ್ರಿಗೂ ಸ್ವಲ್ಪ ನೋಡ್ಕೊಂಡು ಅಲ್ಲೇ ಇರಮ್ಮ. ಹಂಗೆ ಅವಳನ್ನ ಮಾತಾಡಿಸ್ಕೊಂಡು ನಾವಿಬ್ಬರು ಅಕ್ಕ ತಂಗಿಯರು ಚೆನ್ನಾಗಿರ್ಬೇಕು. ಹಿಂಗೆ ಆದರೆ ಆಗಲ್ಲ. ನಾನೇ ಹೇಳೋಣ ಅಂತ ಅಂದ್ಕೊಂಡ ಮರೀತಾ ಬಾರಮ್ಮ ನಮ್ಮ ಊರಿಗೆ ಬಿಟ್ಬಾ ಹೋಗ್ತೀನಿ ಅಂತ ಹೇಳೋಣ ಅಂತ ಅಂದ್ಕೊಂಡೆ ನಾನು. ನೀನು ಏನಂತೀಯ ಅಂತ ಹೇಳಿ ಸುಮ್ಮನಾದಿ. ಅಕ್ಕ ತಂಗಿಯರು ಸೆನಕ್ಕಿರ್ಬೇಕಣಮ್ಮ. ನೋಡಿ ಇವಾಗ ಗೊಂಬೆಲನು ಬೋರ್ ಹಾಕ್ಯವಳಂತಿ, ಸೆನಕ್ ನೀರು ಪರಿ ಎಲ್ಲ ಬೀಳ್ತಾವಂತಿ. ಹೆಂಗ ಸೆನಕ ಇದ್ದಾರಂತೆ, ಅದಕ್ಕೆ ನಾನು ಅತ್ತ ಚೆನ್ನಾಗಿರೋಣ, ನಾನೊಬ್ಳೆ ಆ ಕರ್ಗ ವಿರುದ್ಧವಾಗಿರೋಣ ಹೇಳ ಅಲ್ಲೇ ಹೆಂಗ ಬೋರ್ಪಾರ ಹಾಕಿ ಏನೋ ಮಾಡ್ತಾರ ಹೊಲ್ದಾಗೆ ಹೋಗಿ ನಾನು ಒಂದಿಟ್ಟು ಕೈಲ ದೊಡ್ಡ ಬದುಕು ಪತ್ಕು ಮಾಡ್ಕೊಡೋಣ. ಎಲ್ಲಿರ್ಬೇಕು ಅಲ್ಲಿರ್ಬೇಕಣಮ್ಮ. ಏಟೋ ನಿಂತಾಗ ದುಡ್ಡು ಐತೆ ಅಂತ ಮಗಳು ತೆಗಿದ್ರೆ ಬೆಲೆ ಇರಲ್ಲ. ಯಾಕ ದೊಡ್ಡಮ್ಮ ಬಂತು ಕಣಮ್ಮ. ಎಲ್ಗ ಹೊಲ್ಟಿದ್ದೀರಾ? ನಾವು ಊರಿಗೆ ಹೋಗ್ತೀವಿ ಕಣೆ ಅಕ್ಕ. ಇನ್ಮೇಲಿಂದನ ಅಲ್ಲೇ ಇರೋಣ ಅಂತ ಹೇಳಿ ಅದಕ್ಕೆ ಇನ್ಮೇಲಿಂದ ನಮ್ಮ ರೀತನ ಅಲ್ಲಿಗೆ ಬತ್ತಾ ಹೋಗ್ತಾ ಇರ್ತಾಳೆ. ಅದಕ್ಕೆ ಇನ್ಮೇಲಿಂದ ಊರಿಗೆ ಹೋಗೋಣ ಅಂತ ಹೊಲ್ಟಿದ್ದೀವಿ. ಯಾಕೆ ಅಲ್ಲ ಕಣಮ್ ರೀತ, ನಿಮ್ಮ ವರ್ಷಣ್ಣಗೆ ವ್ಯಾಪಾರ ಆಗಲ್ವಂತಲ್ಲೇ. ಗ್ಯಾಗ್ರೆಸ್ ಅಂಗಡಿ ಬಿಟ್ಟು ಯಾತನ ಬ್ಯಾರೇದು ಮಾಡೋಕ್ಕಿಲ್ವೇನಮ್ಮ ರೀತ? ಅಯ್ಯೋ ನಿಮ್ಮ ಅಣ್ಣ ಏನೇ ಅಲ್ವೇ, ಅವನೇನೇನು ಬೇರೆನಿ? ದೊಡಮ್ಮ ಅವನಿಗೆ ತಂಗಿ ಎಂಬುದಿದ್ದಿದ್ರೆ ನನಗೂ ಅಣ್ಣ ಎಂಬುದಿರೋದು. ನನ್ನ ತಂಗಿ ಅಲ್ಲ ಬಿಡು ಚೆನ್ನಾಗಿರ್ಲಿ ಅಂತ ಹೇಳಿ ಅವನು ಬಯಸಿದ್ರೆ ನಾನು ನಮ್ಮ ಅಣ್ಣ ಅಂತ ಸುಮ್ಮನೆ ಆಗ್ತಿದ್ದೆ. ಎಷ್ಟೆಲ್ಲ ಇದು ಮಾಡಿದಾನೆ ಗೊತ್ತಾ ನನಗೆ ಅವನು. ತಂಗಿ ಅನ್ನೋದು ಮರ್ತು ನಮ್ಮ ಅಂಗಡಿ ಹತ್ರ ಬರೋ ಜನಗಳಿಗೆಲ್ಲ ನಾನು ಫ್ರೀ ಅಂತ ಮಾಡ್ತಾ ಇರಲಿಲ್ಲ. ಅವಳು ಸರಿ ಇಲ್ಲ, ಅವಳು ಅಲ್ಲಿಗೆ ಹೋಗ್ಬೇಡ್ರಿ ಅವ್ರ ಅಂಗಡಿ ಹತ್ರ ಅಂತ ಹೇಳಿ ಬೇರೆ ಗಂಡಸ್ರಿಗೆಲ್ಲ ಹೇಳಿದ್ರೆ ನನ್ನ ಮರ್ಯಾದೆ ಏನಾಗನ ಹೇಳು? ಏನೋ ಅನಿವಾರ್ಯ ಆಯಿತು. ನೀನು ಯಾರು 2 ಮದುವೆ ಆಗಿರೋರು ಯಾರೂ ಇಲ್ವಾ? ನಾನು ಏನೋ ನನ್ನ ಜೀವನದಲ್ಲಿ ಹಿಂಗೆ ಆಗಬೇಕು ಅನ್ನೋದಿತ್ತು, ಆಗೋಯ್ತು. ಏನು ಮಾಡೋಕ್ಕಾಗುತ್ತೆ? ಅವಳು ಸರಿ ಇಲ್ಲ, ಅವಳ ಅಂಗಡಿ ಹತ್ರ ಹೋಗ್ಬೇಡ್ರಿ ಅಂತ ಎಲ್ಲ ಗಂಡಸರು ಹೇಳಿದ್ರೆ ನಾನು ಅದಕ್ಕೆ ಮತ್ತೆ ಫ್ರೀ ಮಾಡಿದ್ದು. ಎಲ್ಲ ನಮ್ಮ ಅಂಗಡಿ ಹತ್ರನೇ ಬರ್ತಾರೆ ಅಂತ ಹೇಳಿ ನಾನು ನನ್ನ ಇಷ್ಟ, ನನ್ನ ದುಡಿಮೆ ನಾನು ಕೊಡ್ತೀನಿ. ಅವನೇನು ನನ್ನೇನು ಕೇಳೋ ಅಂಥದ್ದೇನಿಲ್ಲ. ಅಲ್ಲೂ ನನ್ನ ಮಗ ಅದೇ ಬೇಕಲ್ಲ ನಾಟಕ ಆಡ್ತಾ ಇದ್ದಾನಲ್ಲ, ನನಗೆ ಗೂಬೆ ಕೂರಿಸಿ ಇವಳನ್ನ ಹೆಂಗಾದ್ರೂ ಮಾಡಿ ಇಲ್ಲಿಂದ ಓಡಿಸ್ಬೇಕು ಅಂತ ಹೇಳಿ ಗೌಡ್ರಿಗೆ ಹೇಳಿ ನಾಟಕ ಆಡ್ತಾ ಇದ್ದಾನೆ ಹುಚ್ಚಿನ ಥರ. ಇಂಥ ನಾಟಕ ಎಲ್ಲ ಮಾಡ್ತಾ ಇದ್ದಾನಲ್ಲ ಅವ್ನು ನಮ್ಮ ಅಣ್ಣನೇ. ಹೋಗ್ದಡಮ್ಮ ಅವ್ನು ಯಾತಕ್ಕೆ ನಮ್ಮ ಅಣ್ಣ ಅದಾನು? ಅಲ್ಲ ಕಣಮ್ಮ, ಅವ್ನು ಪಾಪ ಅದನ್ನೇ ಆಮೇಲೆ ತಲೆ ಕೆಡಿಸ್ಕೊಂಡ್ರಿ ಯಾಕೆ ಇವಾಗಂತೂ ನಾಟಕ ಆಡೇವನಿ. ಬಿಡು ನನ್ನ ತಂಗಿ, ನಮ್ಮ ಅಣ್ಣಗೆ ಹಿಂಗೆ ಆಗೈತೆ ಅಂತಲ್ಲ ಆದ್ರೂ ಅವಳು ಮನ್ಸ್ಕಾರಿಗೆ ಏನಾನ ನಿಲ್ಲಿಸ್ತಾಳೇನೋ ಅಂತ. ಯಾಕಂದರೆ ಸೆನಕ್ಕೆ ವ್ಯಾಪಾರ ಆಗೋದಲ್ಲ, ಬೇರೆ ಯಾವುದ್ರಾಗೂ ಇಲ್ಲ ಕಣಮ್ಮ ದುಡಿಮೆ. ಅದಕ್ಕಾಗಿನ ಸುಮ್ಕಿರಕ್ಕವು ಅವ್ರ ಗಂಡ ಹೆಂಡತಿ ಎಷ್ಟು ಇದು ಮಾಡ್ತಾರೆ ಅವರಿಬ್ರು ಬುದ್ಧಿನೂ ಗೊತ್ತಿಲ್ಲ. ನೀನೇನ ನಾನು ಈ ಚೈತ್ರನೂ ಅವ್ರು ಸೈದಾರಲ್ಲ ಹಂಗಲ್ಲ, ಅವ್ರ ಬುದ್ಧಿ ಒಂದು ಈಟಿಲ್ಲ ಅವರಿಬ್ರೊಳಗೂ. ಅವರೆಲ್ಲನ ಚೆನ್ನಾಗಿರತ್ತಕಾನಿ, ಹೆಂಗೆ ಬೇಕಂಗೆ ಮಾತಾಡ್ತಾರೆ, ಹೆಂಗೆ ಬೇಕಂಗೆ ಅಂತಾರೆ ಮನುಷ್ಯರನ್ನ, ಏನೋ ಒಂಥರ ನೋಡ್ತಾರೆ. ಅವ್ರು ಹೆಂಗೆ ಬೇಕಾದ್ರೂ ಚೇಂಜ್ ಆಗ್ತಾರೆ ಅವರು ಅಂಥ ಜನ ಅವರು. ಏನು ಮಾಡೋಕ್ಕಾಗುತ್ತಮ್ಮ? ಏನು ಮಾಡೋಕ್ಕಾಗುತ್ತೆ ಅವಳು? ಎಲ್ಲ ಒಂದೇ ಥರ ಇರ್ಬೇಕಂದ್ರೆ ಆಗಲ್ವಲ್ಲತಮ್ಮ. ಅದಕ್ಕೆ ರೀತ ಫ್ರೀ ಕೊಡ್ಬೇಡ ಕಣಮ್ಮ. ನೀವು ಅಣ್ಣನ ಮಕ್ಕ ನೋಡು, ನೀನು ಹಸುಗುಣನ ಮಕ್ಕ ಏನು ನೋಡೋಕೆ ಹೋಗ್ಬೇಡ. ನಾನು ನಮ್ಮ ಹುಡುಗನ ಮಕ್ಕನೇ ನೋಡೋದು. ನಮ್ಮ ಹಸುಗುಣನ್ನೇ ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ, ನಾನು ಮಾತಾಡ್ಸೋಕೆ ಹೋಗಲ್ಲ. ದೊಡಮ್ಮ ಅನ್ವರ್ಷಣ್ಣನ ಪರ ವಹಿಸ್ಕೊಂಡು ನೀವು ಮಾತಾಡೋಕೆ ಬರಬೇಡಿ, ಸುಮ್ಮನೆ ಹೋಗ್ತಾ ಇರಿ. ನಾನು ಯಾರು ಹೇಳಿದ್ರು ಕ್ಲೋಸ್ ಮಾಡಲ್ಲ. ನಾನು ಏನು ವ್ಯಾಪಾರ ಮಾಡ್ಬೇಕು ಅದನ್ನು ಮಾಡ್ತೀನಿ. ಯಾರು ಬಂದು ನನಗೆ ಸಮರ್ಥನೆ ಮಾಡೋ ಅಂಥ ಅವಶ್ಯಕತೆ ಇಲ್ಲ, ಯಾರು ಹೇಳೋ ಅಂಥದ್ದೇನಿಲ್ಲ ನನಗೆ. ಸುಮ್ಮನೆ ಹೋಗ್ರಿ, ಯಾರು ಬಂದು ಹೇಳಿದ್ರು ಅಷ್ಟೇ, ನಾನು ಮಾಡೋದು ಮಾಡೇ ಮಾಡ್ತೀನಿ. ಈ ರೀತಾ ಯಾರೇ ಏನು ಹೇಳಿದ್ರು ಅವಳಿಗೆ ಏನು ಅನ್ಸುತ್ತಾ ಅದನ್ನೇ ಮಾಡೋದು. ಈ ರೀತಾ ಅದ್ರಲ್ಲಿ ತಪ್ಪು ಮಾಡೋದು ಮಾಡಿಬಿಟ್ಟು ನನ್ನೇ ಹೊಡಿಯೋದಕ್ಕೆ ಬರ್ತಾನೆ. ಏನೋ ನೀನಂತೂ ಉದ್ಧಾರ ಆಗಲ್ಲ ಕಣೋ, ಜೀವನದಲ್ಲಿ ಹಾಳಾಗಿ ಹೋಗ್ತೀಯಾ ಇಂಥ ಕೆಲಸ ಮಾಡಿದ್ರೆ ಅಂತಂದರೆ. ನೀನೇನೇನು ಸಾಚೇನಿ ಹಂಗೆ ಹಿಂಗೆ ಅಂತ ಹೇಳಿ ಇಬ್ಬರು ಗಂಡ ಹೆಂಡತಿ ನನ್ನ ಜೊತೆನೇ ಜಗಳಕ್ಕೆ ಬರ್ತಾರೆ. ಮಾಡೋದೆಲ್ಲ ಮಾಡಿಬಿಟ್ಟು ಅವ್ರೇನೇ ಅಂದ್ರೂ ಬಗ್ಗಲ್ಲ ಕಂಡಡಮ್ಮ. ಅಷ್ಟೆಲ್ಲ ಆದ್ರೂ ಎಷ್ಟು ಅವರು ಜೋರು ಮಾಡ್ತಾರೆ ಗೊತ್ತಾ? ಯಾಕ್ರೀತಾ ನಿಮ್ಮ ದೊಡ್ಡಮ್ಮ ನಮ್ಮನೆ ಬಾಗ್ಲಿ ಬಂದಿದ್ದಾರೆ? ನಾನು ನಮ್ಮ ರೀತಿ ಅಂತ ಮಾತಾಡೋಣ ಅಂತ ಬಂದೆ ಕಣಪ್ಪ. ನಿಮ್ಮ ಮನೆ ಬಾಗ್ಲಿಗೆ ಏನು ಬಂದಿಲ್ಲ, ನಮ್ಮ ರೀತಿ ಹೇಳೋಣ ಅಂತ ಬಂದಿದ್ದೀನಿ. ಅಲ್ಲ ನಮಗೂ ನಿಮಗೂ ಆಗಲ್ಲ ಅಂದಮೇಲೆ ನೀವು ಯಾಕೆ ನಮ್ಮ ಮನೆ ಬಾಗ್ಲಿಗೆ ಬರ್ತೀರಾ? ನಮಗೂ ನಿಮಗೂ ಆಗಲ್ಲ. ಬಿಡ್ರಿ ಬಂಟಿ ಅವರೇ, ಬಿಡ್ರಿ, ಬಂದಿದ್ದಾರೆ ನಮ್ಮ ದೊಡ್ಡಮ್ಮ, ಹೋದ್ರು ಹೋಗ್ಲಿ. ಅವರು ನಮ್ಮ ಮಗ ಅಂಗಡಿ ಮಾಡ್ತಾ ಇದ್ದಾನೆ, ನೀವು ಯಾಕೆ ಹಿಂಗೆ ಮಾಡ್ತಿದ್ದೀರಾ ಅಂತ ಹೇಳಿ ಕೇಳೋದಕ್ಕೆ ಬಂದಿದ್ದಾರೆ. ಅದಕ್ಕೆ ಸರಿಯಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ಮಗ ಮಾಡಿರೋ ಕೆಲಸ ಎಂಥದ್ದು ನೋಡ್ಕೊ ಹೋಗ್ರಿ ಫಸ್ಟು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಅಯ್ಯ ನೀನೇನೇನು ತಪ್ಪು ಮಾಡಿರ್ಲಿಲ್ವೇನೇ ರೀತಾ? ನಿಮ್ಮ ಅಣ್ಣ ಒಬ್ಬನೇನೆ ತಪ್ಪು ಮಾಡಿದ್ದು. ಆಗಳೇ ನೀನು ಎಷ್ಟೆಲ್ಲ ಅವಂತರ ಮಾಡ್ಕೊಂಡಿ. ಹೋಗಿ ಗಂಡು ಕಾಣ್ದಿಲ್ದಂಗೆ ಇವನ ಜೊತೆಗೆಲ್ಲ ಇದ್ದು ಗನ್ಮ ಒದಿಸ್ಕೊಂಡು ಬಡಿಸ್ಕೊಂಡು ಇವಾಗ ಬುದ್ಧಿ ಬಂದೈತಿ ನಿನಗೆ. ಹಂಗೆ ಅವನಿಗೂ ಒಂದಲ್ಲ ಒಂದಿನ ಬುದ್ಧಿ ಬರುತ್ತೆ. ಏನೋ ಅನಿವಾರ್ಯ ಆಗೈತೆ, ಅಯ್ಯೋ ಹಿಂಗಂದ್ರೆ ನಾನು ಅವಳು ಸುಮ್ಮನೆ ಆಗ್ತಾಳೋ ಏನೋ, ಹಿಂಗಂದ್ರೆ ನಾನು ಅಂಗಡಿ ಕ್ಲೋಸ್ ಮಾಡ್ತಾಳೋ ಏನೋ ಅಂತ ಹೇಳಿ ಹೇಳೇವ್ನಿ. ಬಿಡು, ಅದ್ಯಾಕಂತಿ, ಅದ್ಯಾಕೆ ಹಂಗೆ ಆಡ್ತೀಯ? ಅವೆಲ್ಲ ನೀವು ಹೇಳಕ್ಕೆ ಬರಬೇಡ್ರಿ. ಇಲ್ಲಿ ಹೋಗ್ತಾ ಇದ್ರಿ ಸುಮ್ಮನೆ ನಮ್ಮ ಮನೆ ಬಾಗ್ಲಿಗೆ. ಅವನ ಬಗ್ಗೆ ಯಾರು ವಿಷಯ ಹೇಳೋದಕ್ಕೆ ಬರಬೇಡ್ರಿ ನೀವು.
ಅಕ್ಕ ಹೋಗಿ ಸುಮ್ಮನೆ ಹೋಗು. ನಾವು ಹೆಂಗನ ಚೆನ್ನಾಗಿದ್ದೀವಿ ಸುಮ್ಮನೆ. ಯಾಕೆ ಅವಳೇನಂತ ತಪ್ಪು ಮಾಡಿಲ್ಲ. ಅವಳು ತಪ್ಪು ಮಾಡಿದರೆ ಬಂದು ಅವ್ನು ಹೇಳ್ಬೋದಾಗಿತ್ತು. ಇವಳೇನಾದರೂ ಅಂಥದ್ದು ಅವ್ನಿಗೆ ಏನಾರ ತೊಂದರೆ ಮಾಡಿದರೆ ಅವ್ನು ಅಂಗಡಿ ಮಾಡೋದಕ್ಕೆ ಇವಳೇನು ತೊಂದರೆ ಮಾಡಿಲ್ಲ. ಹೋಗಿ ಅವನು ಬಿಡಪ್ಪ ಅಂಗಡಿ ಮಾಡೋದು ಬೇಡ ಅಂತ ಹೇಳಿ ಅವನ ಅಂಗಡಿ ಹತ್ರನೇ ಇವಳೇನಾನ ಹೋಗಿ ಅಲ್ಲೇ ಇಟ್ಟಿದ್ರೆ, ಅದೇ ಜಾಗದಲ್ಲಿ ಏನಾದರೂ ಇಟ್ಟಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು. ಅದೇ ಆಪೋಸಿಟ್ಟಾಗಿ ಅವಳು ಬೇರೆ ಇಕ್ಕವಳು ಅಷ್ಟೇನಿ. ಈಗ ಟೌನಲ್ಲಿ ಒಬ್ರು ಅಂಗಡಿ ಮಾಡಿದ್ದಾರೆ ಅಂತ ಇನ್ನೊಬ್ರು ಮಾಡದೇ ಇರೋಕ್ಕಾಗುತ್ತಾ? ಪಕ್ಕದಲ್ಲಿ ಒಂದು ಅಂಗಡಿ ರೇಷನ್ ಅಂಗಡಿ ಇದ್ರೆ ಇನ್ನೊಂದು ಅಂಗಡಿನೂ ಪಕ್ಕದಲ್ಲಿ ರೇಷನ್ ಅಂಗಡಿನೇ ಇರುತ್ತೆ. ಒಂದು ಅಂಗಡಿ ಪೇಂಟ್ ಅಂಗಡಿ ಇದ್ರೆ ಇನ್ನೊಂದು ಅಂಗಡಿನೂ ಪೇಂಟ್ ಅಂಗಡಿ ಇರುತ್ತೆ. ಬಂಗಾರದ ಅಂಗಡಿ ಎಷ್ಟಿರ್ತವೆ ಟೌನ್ಗಳಲ್ಲಿ? ಪಕ್ಕದಲ್ಲೇ ಬಂಗಾರದ ಅಂಗಡಿ ಇರ್ತಾವಪ್ಪ. ಅವ್ರಿಗಾಗ ವ್ಯಾಪಾರ ಅವ್ರಿಗಾಗುತ್ತೆ, ಅವ್ರ ಹತ್ರ ಹೋಗ್ತಾರೆ. ಯಾರು ಒಟ್ಟಿನಲ್ಲಿ ಯಾರು ಚೆನ್ನಾಗಿ ಕೊಡ್ತಾರೆ, ಯಾರು ನಿಯತ್ತಿಂದನ ಅವ್ರು ಕೊಡೋ ದುಡ್ಡಿಗೆ ಯಾರು ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ ಅವ್ರ ಅಂಗಡಿಗೆ ಹೋಗ್ತಾರೆ ತಾನೆ ಬಂಗಾರದ ಅಂಗಡೀಲಿ. ನಂಬಿಕೆ ಹೆಸ್ರು ಅಂಗಡಿಗೆ ಹೋಗ್ತಾರಲ್ಲ, ಆಗ ಹಂಗೆ ಅಷ್ಟೇನೆ. ಅವನು ನಂಬಿಕೆ ಅನ್ನೋದು ಉಳಿಸ್ಕೊಂಡಿದ್ರೆ ಎಲ್ಲ ಬರೋರು. ಅವಾಗ ಒಂದೇ ಐತಿ ಅಂತೇಳಿ ಇಷ್ಟಿಷ್ಟೇ ಎಗ್ರೆಸ್ ಕೊಟ್ಟು ಚೆನ್ನಾಗಿ ದುಡ್ಕೊಬಿಟ್ಟಿದ್ದಾನೆ. ಸ್ವಲ್ಪನೇ ಕೊಡೋನು, ಹೊಟ್ಟೆನೇ ತುಂಬ್ತಾ ಇರಲಿಲ್ಲಂತೆ. 4 ಪ್ಲೇಟ್ ತಿಂದ್ರೂ ಹೊಟ್ಟೆ ತುಂಬ್ತಾ ಇರಲಿಲ್ಲಂತೆ. ಅಷ್ಟಿಷ್ಟು ಕೊಟ್ಬಿಟ್ಟು ಅವನಾಗಿ ಅವನು ಇದು ಮಾಡ್ಕೊಂಡಿದ್ದಾನೆ. ಯಾರೇ ಆಗ್ಲೇಳು ಬರ್ತಾ ಇದ್ದಾರೆ ಅಂತಂದರೆ ಸ್ವಲ್ಪ ನಾವು ಕೈ ಎಗ್ಳತ್ ಕಳಕಬೇಕು. ಬಿಡಪ್ಪ ಬರ್ತಾರೆ ನಮ್ಮ ಅಂಗಡಿಗೆ ಅಂತೇಳಿ ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ ಇವತ್ತೆಲ್ಲ ಬರೋರ. ಫ್ರೀ ಎಲ್ಲ ಕೊಡೋದಕ್ಕೆ ಬರ್ತಾ ಇಲ್ಲ ಜನ. ಹೊಟ್ಟೆ ತುಂಬ ಊಟ ಸಿಗುತ್ತೆ, 1 ಪ್ಲೇಟ್ ತಿಂದ್ರೂ ಊಟ ಸಿಗುತ್ತೆ ಅಂತ ಬರ್ತಾ ಇದ್ದಾರೆ. ಬಿಡಮ್ಮ, ಅದನ್ನೆಲ್ಲ ಹೇಳಿದ್ರೆ ನಮ್ಮ ದೊಡ್ಡಮ್ಮನಿಗೆ ಅರ್ಥ ಆಗಲ್ಲ. ಅವ್ನು ವರ್ಷ ಪರ ವಹಿಸ್ಕೊಂಡು ಸುಮ್ಮನೆ ಮಾತಾಡಕ್ಕೆ ಬರುತ್ತೆ ಅಷ್ಟೇ, ವರ್ಷ ಅಂತ ಹೇಳಿ. ಯಾಕಂದರೆ ಸಣ್ಣ ಮಗ ಅಂತ ಪ್ರೀತಿ ಜಾಸ್ತಿ. ಸಣ್ಣ ಮಗುಗೆ ಏನೂ ತೊಂದರೆ ಆಗಂಗಿಲ್ಲ. ಸಣ್ಣ ಮಗ ಚೆನ್ನಾಗಿರಬೇಕು. ಸಣ್ಣ ಮಗಂದೇ ಚಿಂತೆ ನಮ್ಮ ದೊಡ್ಡಮ್ಮನಿಗೆ. ಆದರೆ ನಮ್ಮ ವರ್ಷ ಅಣ್ಣ ಎಷ್ಟು ಆಸೆ ಪಡ್ತಾನೆ ನಮ್ಮಮ್ಮ ಅಂತ ಹೇಳಿ. ಆದರೆ ಹರ್ಷಣ್ಣನ ಬಗ್ಗೆ ಸ್ವಲ್ಪನೂ ಚಿಂತೆ ಮಾಡಲ್ಲ. ಹರ್ಷಣ್ಣ ಹೆಂಗೋನೋ ನಾನೇನೋ ಒಂದು ಮಾಡೋಣ ಅಂತ ಹೇಳಿ ನೋಡಿ ಎಲ್ಲ ನೋಡ್ಕೊಂತಾರೆ ಗಂಡ ಹೆಂಡತಿ ಇಬ್ಬರನ್ನು. ಅವ್ರೇನೋ ಆಗಿದ್ರೆ ಇವಾಗ ಬೇರೆ ಹೋದಾಗ ಅಯ್ಯೋ ಅವ್ರು ಬೇರೆ ಹೋಗಿದ್ದಾರೆ, ಅದೇ ಇವರೇನೇ ಏನಾನ ಅಮ್ಮರ ಮನೆ ಐತಿ ಅಂತ ಹೇಳಿ ಚೈತ್ರಕ್ಕನೂ ಹರ್ಷಣ್ಣ ಏನಾದರೂ ಬೇರೆ ಹೋಗಿದ್ರೆ ಅಷ್ಟೇ, ಇವರೇನು ಗಂಡ ಹೆಂಡತಿ ನಿಮ್ಮನ್ನು ಇಕ್ಕೆಂತ ಇರಲಿಲ್ಲ. ಸುಗುಣನೂ ವರ್ಷ ಆದ್ರೆ ನಿಮ್ಮನ್ನು ನೋಡ್ಕೊಂಬಲ್ಲ ಅವರು, ಒಂದು ದಿವಸನೂ ನೋಡ್ಕೊಂಬಲ್ಲ. ಇವ್ರ ಆಗತ್ತಿಗೆ ಬಿಡು ನಮ್ಮ ಅಪ್ಪ ನಮ್ಮಮ್ಮನ ನೋಡ್ಕೋಬೇಕು ಅಂತ ನೋಡ್ಕೊಂತಾ ಇದ್ದಾರೆ. ಯಾಕ ನಿಮ್ಮಿಬ್ರೊಳಗೂ ಗಂಡ ಹೆಂಡತಿಗೆ ಚೈತ್ರ ಹರ್ಷ ಬಿಟ್ಟರೆ ಇನ್ಯಾರು ನೋಡ್ಕೊಂಬಲ್ಲ ನಿಮಗೆ. ಹೇಳಿರ್ತೀನಿ ನೋಡ್ಬೇಕಾರೆ ಇದನ್ನ ಬರ್ದಿಕ್ಕೆ. ನಮ್ಮ ಲಲಿತಮ್ಮ ಏನಂದಿದ್ಲು ಅನ್ಮೈತೆ, ಅವರೇ ನಿಮಗೆ ಸಾಯ್ಬೇಕಾದ್ರೆ ಒಂದು ತೊಟ್ಟು ನೀರನ್ನು ಬಿಡಲ್ಲ ಅಂತಾರೆ ಅವರಿಬ್ರು ಗಂಡ ಹೆಂಡತಿ. ಇವರೇ ನಿಮಗೆ ಸಾಯೋ ಕಾಲದಾಗೆ ನೋಡ್ಕೊಂಬೋದು, ಇವರೇನೇ ಎಲ್ಲನ ಚೆನ್ನಾಗಿ ಮಾತಾಡ್ಸೋದು ಇವರೇನೆ. ಅವ್ರೇನಿಲ್ಲ ಯಾರ್ದೇನು ಅಂತಾರೆ. ಇವಾಗ ದುಡ್ಡು ಇರೋದಕ್ಕೆ ಯಾರ್ದೇನು ಅಂತ ಇದ್ದಾರೆ ಅದಕ್ಕೇನೆ. ಇವಾಗ ಇವ್ರು ನೋಡಿ ದುಡ್ಡಿದ್ರು ಇವಾಗ ಚೈತ್ರ ಅಂದ್ಬಿಡು ನಮ್ಮ ಅಮ್ಮೆಯರು ಮನೆ ಕೊಟ್ಟವ್ರೆ, ನಮ್ಮ ಅತ್ತೆ ಮಮ್ಮಗೆ ಏನು ಮಾಡಿಕೊಂಡು ಇಲ್ಲಿರೋದು ಅಂತ ಹೇಳಿ ಅವಳ ಪಾಡಿಗೆ ಅವಳು ಹೋಗ್ಬೋದಾಗಿತ್ತು. ಆದರೆ ಹೋಗಲಿಲ್ಲ, ನಿಮ್ಮನ್ನೆಲ್ಲ ನೋಡ್ಕೊಂಡು ಇಲ್ಲೇ ಇದ್ದಾಳೆ. ಇನ್ನೊಬ್ರು ಯಾರನ್ನಾಗಿದ್ರೆ ನಮ್ಮಮ್ಮ ಯಾವ ಸುಗುಣ ಅಂತಳಾಗಿದ್ರೆ ಅವ್ರ ಅಮ್ಮಯ್ಯರು ಏನಾನ ಅಂತ ಮನೆ ಕೊಟ್ಟಿದ್ರೆ ಅವಳು ನಡೆಯೋಕ್ಕಾಗದೆ. ಅವಳು ನಡೆಯೋಕ್ಕಾಗ್ತಿರ್ಲಿಲ್ಲ. ಬಿಡು ನಮ್ಮ ಅಮ್ಮಯ್ಯರು 2 ಫ್ಲೋರ್ ಮನೆ ಕೊಟ್ಟವ್ರೆ, ಇವ್ರಿಗೆಲ್ಲ ಬೇಸಿಕ್ಕೊಂಡು ಏನಿರೋದು ಅಂತ ಅವಳು ಇಲ್ಲಿ ಕಾಲು ಇಕ್ತಿರ್ಲಿಲ್ಲ ಬೇಕಾದ್ರೆ ಗಂಡನ ಮನೆಗೆ. ಸುಗುಣನ್ಗೆ ಏನಾನ ಅಂಥದ್ದು ಇದ್ದಿದ್ದಿದ್ರೆ ನೋಡಿ. ಇವಾಗಲೇ ಅವ್ರ ಅಮ್ಮೆಯರ್ದೆ ಆತ್ರಾಗೆ ಅಂತ ಇಲ್ಲ ಅಂದ್ರೂ ಎಷ್ಟು ಇದು ಮಾಡ್ತಾ ಇದ್ದಾಳೆ ಅವಳು. ಯಾರು ಥರ ಬಿಡ್ತಾರೆ ಬಿಡ ಇಲ್ಲಲ್ತ ಮತ್ತೆ ಯಾರು ಕಂಡವ್ರಿ ಏನೋ ಹೇಳೋಣ ಅಂತ ಬಂದೇನು ಮಾಡಮ್ಮ. ಆದಷ್ಟು ನಿಮ್ಮ ಅಣ್ಣಗೆ ಒಂದಿಟ್ಟು ವ್ಯಾಪಾರ ಆಗಲಿ ನೋಡ್ಕೊಂಡು ಒಂದು ಸರಿ ಮಾಡ್ಕೊಳ್ರಿ. ನೀವು ಯಾತನ ಬೇರೆದು ಮಾಡ್ಬೋದಾಗಿತ್ತು, ನೀವು ಹೇಳತ್ಲಾಗ ಅದನ್ನೇ ಮಾಡ್ತೀವಿ ಅಂತ ಹೋಗಿದ್ರ. ನಮ್ಮ ಅಣ್ಣೆ ಮಾಡ್ತಾ ಇದ್ದಾನಲ್ಲ ತೆಗಿ, ಬೇರೆ ಏನೋ ಮಾಡಬೇಕು ಅಂಬದು ಗೊತ್ತಾಗಲ್ಲಿ. ಅಯ್ಯೋ ನಾನು ಸುಮ್ಮನೆ ಇದ್ದೆ. ಅವಳು ನಮ್ಮ ವರ್ಷ ಬಾಬಾ ಮಾಡ್ತಾ ಇದ್ದಾರೆ ತಾನೇ ಅಂಗಡಿನ, ಇವ್ರಿಗೆ ಯಾಕೆ ಹೇಳ್ಬೇಕು ಅಂತ ಅವಳು ಅನ್ಕೋಬೇಕಾಗಿತ್ತು. ಬಂದ್ಬಿಟ್ಟು ಹೋಲ್ಸೇಲ್ ಅಂಗಡಿ ಮತ್ತೆ ಸ್ಟಾರ್ಟ್ ಮಾಡು ನೀನು ಅಂತ ಹೇಳ್ತಾಳೆ. ನಾವು ಅಲ್ಲೇ ಲಾಸ್ ಮಾಡ್ಕೊಂಡಿದ್ದೀವಿ, ಹೋಲ್ಸೇಲ್ ಅಂಗಡಿ ಮತ್ತೆ ಸ್ಟಾರ್ಟ್ ಮಾಡು ನೀನು, ಸ್ಟಾರ್ಟ್ ಮಾಡಿ ವರ್ಷಣ್ಣನ ಅಂಗಡಿನ ವ್ಯಾಪಾರ ಆಗದೆ ಇರೋ ಥರ ಮಾಡು ಅಂತ ಹೇಳಿದ್ಲು. ಹಿಂಗೆ ಹೇಳೋದು ಸರಿ ನಿಮ್ಮ ಮತ್ತು ಅವಳು ಅವಳು ಮಾತ್ರ ಹಿಂಗೆ ಹೇಳ್ಬೋದು. ಈ ದೊಡ್ಡಮ್ಮ ನೋಡಿ ಹಿಂಗೆ ಮಾತಾಡುತ್ತೆ. ಅವಳು ಎಂತೆಂಥ ಮಾತಂದಿದ್ದಾಳೆ ಗೊತ್ತೇ ಅವ್ರನ್ನ. ಅವ್ರಾಗತ್ತಿಗೆ ಅನುಸರಿಸಿದ್ದಾರೆ. ನಾನಾದರೆ ಸುಮ್ಮನೆ ಇರ್ತಿರ್ಲಿಲ್ಲ. ಎಷ್ಟು ನೋಡ್ಕೊಂಡಿದ್ದಾರೆ ಗಂಡ ಹೆಂಡತಿ ಇಬ್ಬರಳು ಅವರು. ಹಿಂಗೆ ಯಪ್ಪ ದೇವ್ರಿ. ಹೇಳು, ಇವರು ನಿಯತ್ತಿಲ್ದರು. ದೊಡ್ಡದಾಗಿ ಹೇಳಕ್ಕೆ ಬಂದೈತೆ ನಮ್ಮ ದೊಡ್ಡಮ್ಮ. ನಮ್ಮ ದೊಡ್ಡಮ್ಮಗೇನು ಸಾಯಂಕಾಲದಾಗೆ ನೋಡ್ಕೊಂಬದಂದರೆ ಚೈತ್ರನೂ ನಮ್ಮ ವರ್ಷ ಅಣ್ಣ ಬಿಟ್ಟರೆ ಇನ್ಯಾರು ನೋಡಲ್ಲ. ಇವ್ರೇನು ಗಂಡ ಹೆಂಡತಿ ಇಬ್ಬರಳು ಇವ್ರನ್ನೇನು ನೋಡ್ಕೊಂಬಲ್ಲ. ಅದೇ ಏನಾನ ಚೈತ್ರರಮ್ಮರಂಗೆ ಏನಾದ್ರೂ ಸುಗುಣರಮ್ಮರು ಇದ್ದಿದ್ರೆ ಅವಳು ಇಲ್ಲಿರಾಳ, ಇಲ್ಲಿ ಇರ್ತಾನೆ ಇರಲಿಲ್ಲ. ಅದಕ್ಕೆ ಮತ್ತೆ ದೇವ್ರಮ್ಮನ ಏನು ಕೊಡ್ಬೇಕಾ, ಯಾರಿಗೆ ಏನು ಕೊಡ್ತಾನೆ. ಯಾವಾಗ ಏನು ತೋರಿಸ್ಬೇಕು ಅದನ್ನ ಕೊಡ್ತಾನೆ. ನನಗೆ ಮುಂಚೆ ಎಲ್ಲ ನಾನು ದುಡ್ಡಿನ ಮೇಲೂ ಅದ್ರ ಮೇಲೆ ಇದ್ರ ಮೇಲೆಲ್ಲ ತುಂಬ ಆಸೆ ಇತ್ತು. ಇವಾಗ ನೋಡು ದುಡ್ಡಿದ್ರು ನನಗೇನು ಆಸೆ ಇಲ್ಲ, ಎಲ್ಲರ ಜೊತೆ ಚೆನ್ನಾಗಿರ್ಬೇಕಪ್ಪ ಅನ್ನಿಸ್ತೈತೆ. ಮೊದಲು ಎಲ್ಲರ ಜೊತೆ ಚೆನ್ನಾಗಿದ್ರು ದುಡ್ಡಿನ ಮೇಲೆ ಬಹಳ ಆಸೆ ಇತ್ತು, ಏನು ಮಾಡೋಣ ದುಡ್ಡಿಗಾಗಿ ಅನ್ಸೋದು. ಇವಾಗ ಸುಗುಣನಿಗೂ ಹಂಗೆ ಅನ್ನಿಸ್ತಾ ಇರೋದು. ದುಡ್ಡು ಐತಲ್ಲ ಇವಾಗ ಅವಳಿಗೆ, ಇವಾಗ ಅದನ್ನ ಕಳ್ಕೊಂಡ್ಮೇಲೆ ಗೊತ್ತಾಗುತ್ತೆ. ಕಳ್ಕೊಂಡ್ಮೇಲೆ ಏನಪ್ಪ ದುಡ್ಡಿದ್ರು ಏನಕ್ಕೆ, ಇವಾಗ ದುಡ್ಡು ಐತೆ ಯಾರು ಬೇಡ ಅಂತ ಹೋಗ್ಯವಳೆ.
ಇನ್ನೊಂದು ಸ್ವಲ್ಪ ದಿನ ಗೊತ್ತಾಗುತ್ತೆ ಅವಳಿಗೂ. ದುಡ್ಡಿದ್ರೆ ಏನಕ್ಕೂ ಪ್ರಯೋಜನ ಇಲ್ಲ, ಎಲ್ಲರ ಹತ್ರ ಚೆನ್ನಾಗಿರ್ಬೇಕು ಅಂತ ಗೊತ್ತಾಗುತ್ತೆ. ದುಡ್ಡು ಇಟ್ಕೊಂಡ್ರು ಏನು ಮಾಡೋಕ್ಕಾಗಲ್ಲ ನಿಜವಾಗ್ಲೂ. ನನ್ನ ಹತ್ರನೂ ಐತೆ, ಇವಾಗ ನನಗೇನು ಆಸೆ ಇಲ್ಲ ಯಾವುದ್ರ ಬಗ್ಗೆನೂ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.